ನಾನು ಈ ಹಿಂದಿನ ವಿಡಿಯೋದಲ್ಲಿ ನೀಟ್ 2026 ಇಲ್ಲಿ ಯಾವ ರ್ಯಾಂಕಿನವರೆಗೆ ಕರ್ನಾಟಕದಲ್ಲಿ ಮೆಡಿಕಲ್ ಸೀಟ್ಸ್ ಅಂದರೆ ವೈದ್ಯರಾಗುವ ಆಕಾಂಕ್ಷಿಗಳಿಗೆ ಎಷ್ಟು ರ್ಯಾಂಕ್ ಇದ್ದರೆ ಡಿಫ್ರೆಂಟ್ ಕ್ಯಾಟಗರಿಯವರಿಗೆ SC ST OBC ಮತ್ತು ಜನರಲ್ ಮೆರಿಟ್ನವರಿಗೆ ಅಥವಾ ರೂರಲ್ ಕನ್ನಡ ಮೀಡಿಯಮ್ ಎಲ್ಲಿವರೆಗಿದ್ದರೆ ಅವರಿಗೆ ಕರ್ನಾಟಕದಲ್ಲಿ ಗೌರ್ಮೆಂಟ್ ಸೀಟ್ ಅಥವಾ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಸ್ ಗೌರ್ಮೆಂಟ್ ಫೀಸ್ನಲ್ಲಿ ಸೀಟು ಸಿಗಬಹುದಾದಂಥ ರ್ಯಾಂಕ್ಗಳ ಬಗ್ಗೆ ಹೇಳಿದ್ದೆ. ಈಗ ನಾನು ಹೇಳ ಹೊರಟಿರುವುದು ಇಂಪಾರ್ಟೆಂಟ್ ಫಾರ್ ಹೈದರಾಬಾದ್ ಕರ್ನಾಟಕ ರೀಜನ್ ಪೀಪಲ್. ಹೈದರಾಬಾದ್ ಕರ್ನಾಟಕ ಅಂದರೆ ನಿಮಗೆ ಗೊತ್ತಿರುವಂತೆ ಬಳ್ಳಾರಿ, ರಾಯಚೂರು, ಕೊಪ್ಪಳ, ಗುಲ್ಬರ್ಗ, ಯಾದಗಿರಿ, ಬೀದರ್ ಈ ಜಿಲ್ಲೆಗಳ ಮಕ್ಕಳಿಗೆ ವಿಶೇಷ ಮೀಸಲಾತಿ ಇರುವುದರಿಂದ ಇಲ್ಲಿ ಇತರೆ ಕರ್ನಾಟಕದ ಮಕ್ಕಳಿಗಿಂತ ಸ್ವಲ್ಪ ರ್ಯಾಂಕ್ ಕಟ್ ಆಫ್ ಹೆಚ್ಚಾಗುವ ಚಾನ್ಸ್ ಇರುತ್ತೆ. ಕಡಿಮೆ ರ್ಯಾಂಕ್ ಬಂದವರಿಗೂ ಕೂಡ ಇಲ್ಲಿ ಸಿಗುವ ಎಲ್ಲ ಅವಕಾಶಗಳಿರ್ತವೆ. 2023, 24 ಮತ್ತು 25 ಕಟ್ ಆಫ್ಗಳ ಆಧಾರದ ಮೇಲೆ ನಾನು ಈ ಒಂದು 2026 ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ಸಿಗೆ ಜನರಲ್ ಮೆರಿಟ್ ಮತ್ತು ಇತರ ಕ್ಯಾಟಗರಿಗಳಿಗೆ ಎಷ್ಟು ಅವರ ಆಲ್ ಇಂಡಿಯಾ ರ್ಯಾಂಕ್ ನೀಟ್ ರ್ಯಾಂಕ್ 2026ನಲ್ಲಿ ಬಂದರೆ ಅವರಿಗೆ ಗ್ಯಾರಂಟಿಯಾಗಿ ಮೆಡಿಕಲ್ ಸೀಟ್ ಸಿಗುತ್ತೆ ಅನ್ನೋದನ್ನು ನಾನು ಮುಂದೆ ಅನಲೈಸ್ ಮಾಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ಸಮ್ ಫ್ಯಾಕ್ಟರ್ಸ್ ಪ್ಲೇ ಇಂಪಾರ್ಟೆಂಟ್ ರೋಲ್. ಇನ್ನು ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಸಿಗಲಿಕ್ಕೆ ಕೆಲವೊಂದು ಫ್ಯಾಕ್ಟರ್ಸ್ ತುಂಬ ಪರಿಣಾಮಕಾರಿಯಾಗಿ ಪಾತ್ರ ನಿರ್ವಹಿಸ್ತವೆ. ಅವುಗಳು ಯಾವುವು ಅಂತ ಒನ್ ಬೈ ಒನ್ ನೋಡೋಣ. ಮೊದಲನೇದಾಗಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಫ್ ಕರ್ನಾಟಕ ಸ್ಟೂಡೆಂಟ್ಸ್ ಇನ್ ನೀಟ್ 2026. ಇಲ್ಲಿ ನೋಡಿ, ಪ್ರತಿ ವರ್ಷವೂ ಕರ್ನಾಟಕ ಸ್ಟೂಡೆಂಟ್ಸಿದ್ದ ಪರ್ಫಾರ್ಮೆನ್ಸು ಕಂಪೇರ್ ಟು ಅದರ್ ಸ್ಟೇಟ್ಸ್ ಇಯರ್ ಬೈ ಇಯರ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇನ್ನು ಎರಡನೇದು ಪರ್ಫಾರ್ಮೆನ್ಸ್ ಆಫ್ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್. ಅವರು ಹೈದರಾಬಾದ್ ಕರ್ನಾಟಕ ಹೂ ಆರ್ ಎಲಿಜಿಬಲ್ ಟು ಗೆಟ್ ರಿಸರ್ವೇಷನ್ ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಇದ್ದಾರೆ, ಅವ್ರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದ್ರ ಮೇಲೆ. ಕ್ಯಾಟಗರಿ ವೈಸ್ ಪರ್ಫಾರ್ಮೆನ್ಸ್ ಇಲ್ಲಿ ನೋಡಿ, ಜನರಲ್ ಮೆರಿಟ್ ಬಿಟ್ಟು ಉಳಿದ ಎಲ್ಲ ಕ್ಯಾಟಗರಿ ಒಳಗೂ ರಿಸರ್ವೇಷನ್ ಇದೆ. ಒಂದು ಕ್ಯಾಟಗರಿ ಹುಡುಗರು ಇನ್ನೊಂದು ಕ್ಯಾಟಗರಿ ಒಳಗೆ ಸೀಟ್ ತೊಗೊಳಕ್ಕಾಗಲ್ಲ. ಅದಕ್ಕಾಗಿ ಆ ಕ್ಯಾಟಗರಿ ಒಳಗೆ ಬರುವಂಥ ಕ್ಯಾಂಡಿಡೇಟ್ಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದ್ರ ಮೇಲೆ ಕೂಡ ಮೆಡಿಕಲ್ ಸೀಟ್ ಸಿಗುವ ಚಾನ್ಸಸ್ ಇರುತ್ತೆ. ಇನ್ನು ಗುಡ್ ರ್ಯಾಂಕ್ ಹೋಲ್ಡರ್ಸ್ ಇಲ್ಲಿ ಹೇಳ್ತೀನಿ ನೋಡಿ, ಓವರಾಲ್ ಕರ್ನಾಟಕದಲ್ಲಿ ತುಂಬ ಒಳ್ಳೆ ರ್ಯಾಂಕ್ ಬಂದಂಥವ್ರಿಗೆ 2026ನಲ್ಲಿ ಅವರು ಕೌನ್ಸಿಲಿಂಗ್ನಲ್ಲಿ ವೇರ್ ದೇ ಆರ್ ಟೇಕಿಂಗ್ ದ ಮೆಡಿಕಲ್ ಸೀಟ್, ಎಲ್ಲಿ ಅವರು ಕೌನ್ಸಿಲಿಂಗ್ನಲ್ಲಿ ಸೀಟನ್ನು ತೆಗೆದುಕೊಳ್ತಾರೆ. ನಿಮ್ಗೆ ಗೊತ್ತಿರುವಂತೆ ಕೌನ್ಸಿಲಿಂಗ್ನಲ್ಲಿ 2 ಕೌನ್ಸಿಲಿಂಗ್ ನಡೆಯುತ್ತೆ. ಒಂದು ಆಲ್ ಇಂಡಿಯಾ ಕೋಟಾ, ಮತ್ತೊಂದು ಸ್ಟೇಟ್ ಕೋಟಾ. ನಾನಿಲ್ಲಿ ಹೇಳ ಹೊರಟಿರುವುದು ಓನ್ಲಿ ಗೌರ್ಮೆಂಟ್ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜ್ ಆ್ಯಂಡ್ ಪ್ರೈವೇಟ್ ಕಾಲೇಜ್ ಇನ್ ಗೌರ್ಮೆಂಟ್ ಫೀಸ್ ಸ್ಟ್ರಕ್ಚರ್. ಆ ಸೀಟುಗಳ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೇನೆ. ಈ ಒಳ್ಳೆ ರ್ಯಾಂಕ್ ಇದ್ದವರು ಅವರೇನಾದರೂ ಕರ್ನಾಟಕದ ಮಕ್ಕಳು ಏಮ್ಸ್ನಲ್ಲಿ ತೊಗೊಂಡ್ರೆ ಅಥವಾ ಆಲ್ ಇಂಡಿಯಾ ಕೋಟಾದಲ್ಲಿ ಬೇರೆ ಬೇರೆ ಸ್ಟೇಟ್ನಲ್ಲಿ ತೊಗೊಂಡ್ರೆ ಅಥವಾ ಆಲ್ ಇಂಡಿಯಾ ಕೋಟಾದಲ್ಲಿ ಕರ್ನಾಟಕದಲ್ಲೇ ಇರುವ ಕಾಲೇಜಿಗೆ ಗೌರ್ಮೆಂಟ್ ಕಾಲೇಜುಗಳಲ್ಲೆಲ್ಲ ಅವ್ರನ್ನ ಸೀಟ್ ತೊಗೊಂಡ್ರೆ ಇಲ್ಲಿ ಕರ್ನಾಟಕದಲ್ಲಿರುವ ಇತರ ಮಕ್ಕಳಿಗೆ ಸೀಟ್ ಸಿಗುವ ಅಥವಾ ಕಡಿಮೆ ರ್ಯಾಂಕ್ ಬಂದವರಿಗೆ ಸಿಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಅದು ಕೌನ್ಸಿಲಿಂಗಿನ ಟೈಮಲ್ಲೇ ಗೊತ್ತಾಗುತ್ತೆ. ಇನ್ನೊಂದು 5ನೇ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಂದರೆ ಸೀಟ್ ಮ್ಯಾಟ್ರಿಕ್ಸ್. ಈಗ ನಾನು ಕಟ್ ಆಫ್ ನಿಮಗೆ ಹೇಳ್ತಾ ಇರೋದು ಅಥವಾ ಯಾರಿಗೆ ಗ್ಯಾರಂಟಿಯಾಗಿ ಸಿಗ್ಬೋದು ಅನ್ನುವ ಒಂದು ಹೇಳ ಹೊರಟಿರುವುದು, ಈಗ ಆ್ಯಸ್ ಆ್ಯಂಡ್ ಟುಡೇ ಹೌ ಮೆನಿ ಸೀಟ್ಸ್ ಆರ್ ದೇರ್ ಇನ್ ಕರ್ನಾಟಕ, ಹೌ ಮೆನಿ ಕಾಲೇಜಸ್ ಆರ್ ದೇರ್, ಆ ಆಧಾರದ ಮೇಲೆ ಅಂದರೆ 2025 ಲಾಸ್ಟ್ ಕೌನ್ಸಿಲಿಂಗ್ ನಂತರ ಯಾವುದೇ ಹೆಚ್ಚು ಸೀಟುಗಳಾಗಲಿ ಕಾಲೇಜುಗಳಾಗಿ ಇನ್ನೂ ಬಂದಿಲ್ಲ. ಬರುವ ಚಾನ್ಸಸ್ಸು ಇದೆ. ಇನ್ನೂ ಸಮಯ ಇರುವುದರಿಂದ NMC ಅವರು, ನ್ಯಾಷನಲ್ ಕಮಿಷನ್ ಆಫ್ ಮೆಡಿಕಲ್ ಕಮಿಷನವರು ಯಾವಾಗ ಬೇಕಾದರೂ ಅವರು ಕರ್ನಾಟಕದ ಕೆಲವು ಹೊಸ ಕಾಲೇಜುಗಳಿಗೆ ಪರ್ಮಿಷನ್ ಕೊಡ್ಬೋದು ಅಥವಾ ಎಕ್ಸಿಸ್ಟಿಂಗ್ ಕಾಲೇಜಿನಲ್ಲಿ ಇನ್ಕ್ರೀಸ್ ಮಾಡಲಿಕ್ಕೂ ಕೂಡ ಪರ್ಮಿಷನ್ ಕೊಡ್ಬೋದು. ಅದನ್ನು ಹೊರತುಪಡಿಸಿ ಈಗ ಎಕ್ಸಿಸ್ಟಿಂಗ್ ಸೀಟ್ಸ್ ಆಧಾರದ ಮೇಲೆ ನಾನು ಕಟ್ ಆಫ್ ಎಷ್ಟಿರ್ಬೋದು ಜನರಲ್ ಮೆರಿಟಿಗೆ ಅಥವಾ ಇತರ ಕ್ಯಾಟಗರಿ ಅನ್ನೋದನ್ನು ನಾನು ಮುಂದೆ ವಿಶ್ಲೇಷಣೆ ಮಾಡ್ತಾ ಹೋಗ್ತೇನೆ. ಇದು ಬಹಳ ಇಂಪಾರ್ಟೆಂಟು. ನಾನು ಹೇಳ ಹೊರಟಿರುವ ರ್ಯಾಂಕಿನವರಿಗೆ
100% ಗ್ಯಾರಂಟಿಯಾಗಿ ಮೆಡಿಕಲ್ ಸೀಟ್ ಸಿಗುತ್ತೆ ಇಫ್ ಯು ಗೆಟ್ ಬಿಲೋ ದಟ್ ರ್ಯಾಂಕ್ ಇನ್ ಯುವರ್ ಕ್ಯಾಟಗರಿ. ನಾವು ಈಗ 1 by 1 ಡಿಫ್ರೆಂಟ್ ಕ್ಯಾಟಗರಿ ಕಟ್ ಆಫ್ ಅಂತಂದರೆ ಯಾರಿಗೆ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ ಸೀಟ್ ಸಿಗ್ಬೋದು, ಗ್ಯಾರಂಟಿಯಾಗಿ ಸೀಟ್ ಸಿಕ್ಕೇ ಸಿಗುತ್ತೆ. ಈ ರ್ಯಾಂಕ್ ನಿಮ್ಗೆ ಆಲ್ ಇಂಡಿಯಾ ರ್ಯಾಂಕ್ ನಿಮಗೆ ಇಷ್ಟರೊಳಗೆ ಬಂದರೆ ನೀಟ್ 2026ನಲ್ಲಿ ಅಂತ ಹೇಳ್ತಾ, ಈಗ ಮೊದಲನೇದಾಗಿ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ಅವರಿಗೆ ನೋಡಿ, ಕನಿಷ್ಠ 90,000ವರೆಗೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟಿಗೆ ಖಂಡಿತವಾಗಿ ಮೆಡಿಕಲ್ ಸೀಟ್, ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಇನ್ನು ರೂರಲ್ ಜನರಲ್ ಮೆರಿಟ್ GMR, ಅಕಸ್ಮಾತ್ GMR ರೂರಲ್ನವರಿದ್ದರೆ 1,10,000 ಅಂದರೆ 15,000 ತನಕನೂ ಅವರಿಗೆ ಸಿಗುವ ಚಾನ್ಸ್ ಇರುತ್ತೆ. ಅದೇ ರೀತಿ ಕನ್ನಡ ಮೀಡಿಯಮ್ ಇದ್ದರೆ 1,40,000-50,000ವರೆಗೂ ಅವರಿಗೆ ಮೆಡಿಕಲ್ ಸೀಟ್ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ ಸಿಗುತ್ತೆ. ಇದರ ನಂತರ ನೀವು ಕ್ಯಾಟಗರಿ 1 ನೋಡಿ, ಕ್ಯಾಟಗರಿ 1ದವರಿಗೆ ಕನಿಷ್ಠ 1,10,000 ನಿಮ್ಮ ರ್ಯಾಂಕ್ ಇದ್ದರೆ ನಿಮಗೆ ಖಂಡಿತವಾಗಿಯೂ ಮೆಡಿಕಲ್ ಸೀಟ್ ಹೈದರಾಬಾದ್ ಕೋಟಾದಲ್ಲಿ ಸಿಗುತ್ತೆ. ರೂರಲ್ನವರಿಗೂ ಮತ್ತು ಕನ್ನಡ ಮೀಡಿಯಮ್ನವರಿಗೆ 1,20,000-25,000ವರೆಗೂ ನಿಮಗೆ ಮೆಡಿಕಲ್ ಸೀಟ್ ಸಿಗುತ್ತೆ. ಇನ್ನು 2Aದವರಿಗೆ 1,10,000ವರೆಗೆ ಖಂಡಿತವಾಗಿ ನಿಮ್ಮ ರ್ಯಾಂಕ್ 1,10,000 ಇದ್ದರೆ ಖಂಡಿತವಾಗಿ ನಿಮ್ಮ ಮೆಡಿಕಲ್ ಸೀಟ್ ಸಿಗುತ್ತೆ. ಅದೇ ರೂರಲ್ಲು ಮತ್ತು ಕನ್ನಡ ಮೀಡಿಯಮ್ ಇದ್ದರೆ ಇನ್ನೂ ಹೆಚ್ಚಿನ ರ್ಯಾಂಕಿನವರಿಗೆ 1,25,000ವರೆಗೂ ಸಿಗುವ ಎಲ್ಲ ಚಾನ್ಸಸ್ ಇರುತ್ತದೆ. ಇನ್ನು 2B ಅವರಿಗೆ 95,000 ತನಕ ಜನರಲ್ 2B ಅವರಿಗೆ ಸಿಕ್ಕರೆ, ರೂರಲ್ ಮತ್ತು ಕನ್ನಡ ಮೀಡಿಯಮ್ನವರಿಗೆ 1,10,000 ಮತ್ತು 1,15,000ವರೆಗೆ ಅಲ್ಲಿ ಮೆಡಿಕಲ್ ಸೀಟ್ ಸಿಗಬಹುದು ಅಂತ ಹೇಳ್ಬೋದು. ಇನ್ನು 2A ಜನರಲ್ ಥರ್ಡ್ A ಜನರಲ್ನವರಿಗೆ 95,000 ತನಕ ಜನರಲ್ನಲ್ಲಿ ಸಿಕ್ಕರೆ 1,17,000-18,000 ತನಕ ಅವರಿಗೆ ಕನ್ನಡ ಮೀಡಿಯಮ್ ಅಥವಾ ರೂರಲ್ ಇದ್ದರೆ ಸಿಗುವ ಚಾನ್ಸ್ ಇರುತ್ತೆ. ಇಲ್ಲ ಅಂದರೆ ಅವರೆಲ್ಲ ಮೋಸ್ಟ್ಲಿ ರೂರಲ್ಲು ಮತ್ತು ಕನ್ನಡ ಮೀಡಿಯಮ್ ಇದ್ದವರು ಜನರಲ್ ಮೆರಿಟ್ನಲ್ಲೇ ಅವರಿಗೆ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 1,30,000ವರೆಗೆ 1,40,000ವರೆಗೂ ಸಿಗುವ ಎಲ್ಲ ಚಾನ್ಸ್ ಇರೋದರಿಂದ ಇಲ್ಲಿ ಕ್ಯಾಟಗರಿ ಒಳಗೆ ಅವುಗಳ ಬಗ್ಗೆ ಸ್ಪೆಷಲ್ಲಾಗಿ ನಾವು ಮೆನ್ಷನ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಇನ್ನು ಥರ್ಡ್ B ಇಲ್ಲೂ ಕೂಡ 92,000ವರೆಗೆ ಮೆರಿಟ್ ಇದ್ದರೆ, ನಿಮ್ಮದು ರ್ಯಾಂಕ್ ಇದ್ದರೆ, ಆಲ್ ಇಂಡಿಯಾ ರ್ಯಾಂಕ್ ಏನಾದ್ರು 92,000 ನಿಮಗೆ ಖಂಡಿತವಾಗಿ ಮೆಡಿಕಲ್ ಸೀಟ್ ಸಿಗುತ್ತೆ. ರೂರಲ್ ಕೋಟಾ ಮತ್ತು ಕನ್ನಡ ಮೀಡಿಯಮ್ ನಾನು ಹೇಳಿದ ಹಾಗೆ ನಿಮಗೆ ಜನರಲ್ ಮೆರಿಟ್ನಲ್ಲೇ 1,25,000-30,000ವರೆಗೂ ಕೂಡ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ ಸಿಗುತ್ತೆ. ಇನ್ನು SC ಅವರಿಗೆ, SC ST ಅವರಿಗೆ ಅದು ಪ್ರಿಡಿಕ್ಟ್ ಮಾಡೋದು ಸ್ವಲ್ಪ ಕಷ್ಟ. ಅದು ಡಿಪೆಂಡ್ ಅಪಾನ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರಿಂಗ್ ಫಾರ್ ದ ಎಕ್ಸಾಮ್ ಆ್ಯಂಡ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪ್ಲೈಯಿಂಗ್ ಇನ್ ಹೈದರಾಬಾದ್ ಕೋಟಾ ಅಂತ ಹೇಳ್ತಾ 1,30,000ವರೆಗೆ ಕ್ಷಮಿಸಬೇಕು 2,30,000-35,000ವರೆಗೂ ಅವರೆಲ್ಲರಿಗೂ ಸೀಟ್ ಸಿಗುತ್ತೆ. ಇದು ಇಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಾಗಿದ್ದು ಒಂದು, ಇದು ಆ್ಯಸ್ ಆ್ಯಂಡ್ ಟುಡೇ ಎಕ್ಸಿಸ್ಟಿಂಗ್ ನಂಬರ್ ಆಫ್ ಸೀಟ್ಸ್ ಇನ್ ಕರ್ನಾಟಕ, ಎಕ್ಸಿಸ್ಟಿಂಗ್ ಕಾಲೇಜಸ್ ಮೆಡಿಕಲ್ ಸೀಟ್ಸ್ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೇನೆ. ಆದರೆ ಇನ್ ಫ್ಯೂಚರ್ನಲ್ಲಿ ಇನ್ನೂ ಟೈಮ್ ಇರುವುದರಿಂದ NMC ನ್ಯಾಷನಲ್ ಕಮಿಷನ್ ಆಫ್ ಮೆಡಿಕಲ್ ಕೌನ್ಸಿಲ್ ಅವರು ಯಾವಾಗ ಬೇಕಾದರೂ ಹೊಸ ಕಾಲೇಜುಗಳಿಗೆ, ಗೌರ್ಮೆಂಟ್ ಕಾಲೇಜುಗಳು ಅಥವಾ ಪ್ರೈವೇಟ್ ಕಾಲೇಜುಗಳಿಗೆ ಅಥವಾ ಎಕ್ಸಿಸ್ಟಿಂಗ್ ಕಾಲೇಜಿನಲ್ಲಿ ಹೆಚ್ಚು ಸೀಟುಗಳನ್ನು ಸ್ಯಾಂಕ್ಷನ್ ಕೊಡ್ಬೋದು. ಅವರೇನಾದರೂ ಇನ್ಕ್ರೀಸ್ ಮಾಡಿದರೆ ಇನ್ನೂ ಹೆಚ್ಚಿನ ರ್ಯಾಂಕ್ ತನಕ ಇದ್ದವರಿಗೂ ಕೂಡ ಮೆಡಿಕಲ್ ಸೀಟ್ ಸಿಗುತ್ತೆ. ಖಂಡಿತವಾಗಿ ನಿಮ್ಮ ಪ್ರಯತ್ನ ಮುಂದುವರಿಯಲಿ. ನೀವು ಟ್ರೈ ಟು ಗೆಟ್ ಬೆಟರ್ ರ್ಯಾಂಕ್ ಆ್ಯಂಡ್ ಟ್ರೈ ಟು ಗೆಟ್ ಬೆಟರ್ ಕಾಲೇಜ್ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.